ಅಂತಿಮವಾಗಿ ತಮಗೆಲ್ಲ ಗೊತ್ತಿದೆ, ನೆಕ್ಸ್ಟ್ ನಾವು ಮಾಪಪ್ ಸುತ್ತು, 3ನೇ ಸುತ್ತು ಅಥವಾ ಮಾಪಪ್ ಸುತ್ತನ್ನು ನಡೆಸುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಈಗಾಗಲೇ ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ತಮಗೆಲ್ಲ ಗೊತ್ತಿರುವಂತೆ ಮೆಡಿಕಲಲ್ಲಿ 138 ಮ್ಯಾನೇಜ್ಮೆಂಟ್ ಸೀಟ್ಗಳು ಉಳಿದಿದೆ. 138 ಮ್ಯಾನೇಜ್ಮೆಂಟ್ ಸೀಟ್ಗಳು ಉಳಿದಿದೆ, ಅಲಾಟೆ ಆಗಿಲ್ಲ ಅಂದರೆ ಯಾವ ಮಕ್ಕಳನ್ನು ಆಪ್ಟ್ ಮಾಡಿಲ್ಲ. ಹಾಗೂ 46 ಡೆಂಟಲ್ ಸೀಟ್ಗಳು ಉಳಿದಿದೆ. ಹಾಗಾಗಿ ಈ ಒಂದು ಸೀಟ್ಗಳಿಗೆ ಈಗ ಇರುವಂಥವರು ಯಾರು ನಮ್ಮ ಸಿಸ್ಟಮ್ ಒಳಗಡೆ ಇರುವಂಥವ್ರು, ಯಾವುದೂ ಸೀಟ್ ಸಿಕ್ಕಿಲ್ದಿರುವಂಥವರು ಭಾಗವಹಿಸುವಂಥದ್ದಕ್ಕೆ ಅವಕಾಶ ಇದೆ. ಜೊತೆಗೆ ಸುಮಾರು ವಿದ್ಯಾರ್ಥಿಗಳು ಹೊಸದಾಗಿ ರಿಜಿಸ್ಟ್ರೇಷನ್ನಿಗೆ ಕೇಳ್ತಾ ಇದ್ದೀರಾ. ವಿಶೇಷವಾಗಿ ಆಯುಷಿಗೆ ಸಂಬಂಧಪಟ್ಟಂತೆ, ಮ್ಯಾನೇಜ್ಮೆಂಟ್ ಮತ್ತು NRIಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಬರೋದ್ರಿಂದ ಆವಾಗ ನಮಗೆ ಗೊತ್ತಿರಲಿಲ್ಲ ಫ್ರೆಶ್ ರಿಜಿಸ್ಟ್ರೇಷನ್ನಿಗೆ ಕೊಡಿ ಅಂತೇಳಿ. ನಾವು 25/9/2025 ಒಂದು ವಾರಗಳ ಕಾಲ ತಮಗೆ ಹೊಸ ರಿಜಿಸ್ಟ್ರೇಷನ್ನಿಗೆ ಅವಕಾಶವನ್ನು ಕೊಡ್ತಾಯಿದ್ದೀವಿ. ಆ ವಿದ್ಯಾರ್ಥಿಗಳಿಗೆ ಯಾರಾದ್ರೂ ಮಿಸ್ ಆಗಿತ್ತು ಅಂತಂದರೆ ತಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಮ್ಮ ಮಾಪಪ್ ಸುತ್ತಿನಲ್ಲಿ ಭಾಗವಹಿಸ್ಬೋದು. ತಮಗೆಲ್ಲ ಗೊತ್ತಿದೆ, ಮಾಪಪ್ ಸುತ್ತು ಫ್ರೆಶ್ ಇರುತ್ತೆ. ಈಗ ಯಾವುದು ಆಪ್ಷನ್ಗಳನ್ನ ಎಂಟ್ರಿ ಮಾಡಿದ್ದೀರಾ, ಮತ್ತೊಂದು ಯಾವುದನ್ನು ಕನ್ಸಿಡರ್ ಮಾಡಲ್ಲ ನಾವು. ಫ್ರೆಶ್ಶಾಗಿ ರಿಜಿಸ್ಟ್ರೇಷನ್ ಇರುತ್ತೆ. ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಂಥವ್ರು ಜಸ್ಟ್ ಲಾಗಿನ್ ಆಗಿ ಏನು ಅವೈಲಬಲ್ ಸೀಟ್ಸ್ ಇರುತ್ತೆ ಮಾಪಪ್ ರೌಂಡಲ್ಲಿ, ಅದಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡುವಂಥದ್ದು, ಭಾಗವಹಿಸುವಂಥದ್ದು. ಇದು ವ್ಯವಸ್ಥೆ ತಮಗೆಲ್ಲ ಗೊತ್ತಿದೆ. ಎನಿವೆ ಮಾಪಪ್ ಸುತ್ತಿಗೆ ಸಂಬಂಧಪಟ್ಟಂತಹ ವಿವರವಾದಂತಹ ನೋಟಿಫಿಕೇಷನ್ ನಾವು ನಂತರದ ದಿನದಲ್ಲಿ ಕೊಡ್ತೀವಿ. ಬಟ್ ರಿಜಿಸ್ಟ್ರೇಷನ್ ಪೋರ್ಟಲ್ ಮಾತ್ರ 25/9/2025 ನಾವು ಓಪನ್ ಮಾಡ್ತಾಯಿದ್ದೀವಿ. ಇಲ್ಲಿವರೆಗೆ ಯಾರು ಹಾಕ್ದಿಲ್ದಿರುವಂಥವ್ರು ತಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಮಾಪಪ್ ಸುತ್ತಿಗೋಸ್ಕರ ಅಂತಂತ ತಮಗೆ ತಿಳಿಸ್ತೀನಿ. ಇದು ಇಷ್ಟು ಸಂಕ್ಷಿಪ್ತವಾಗಿ ನಾನು 2ನೇ ಸುತ್ತಿನ ಮೆಡಿಕಲ್, ಡೆಂಟಲ್ ಮತ್ತು ಆಯುಷಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಮಗೆ ತಿಳಿಸಿದ್ದೀನಿ. ತಾವು ದಯಮಾಡಿ ಒಂದು ನಿಗದಿಪಡಿಸಿರುವಂತಹ ಸಮಯದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳಿ ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ನಮ್ಮ ವಿವರವಾದಂತಹ ನೋಟಿಫಿಕೇಷನ್ಸ್ ಇರುತ್ತೆ, ತಾವು ಓದಬೇಕು ಅಂತೇಳಿ ತಿಳಿಸ್ತೀನಿ. ಎಲ್ಲರಿಗೂ ಪ್ರಾಧಿಕಾರದ ವತಿಯಿಂದ ನಮಸ್ಕಾರ.